ಓಕೆ. ನಿನ್ನೆ ದಿನಾಂಕ 2/2/2026 ಒಂದು ಇಲ್ಲಿ ಒಂದು ಮರ್ಡರ್ ಒಂದು ಘಟನೆ ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ನಡೆಯುತ್ತೆ. ಇದರದ ಪ್ರಕಾರವಾಗಿ ಗುನೆ ನಂಬರ್ 2326 ಇದರಲ್ಲಿ ಸಂಧ್ಯಾ ಅನ್ನೋರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇವರು ಸಿದ್ದಾಪುರ ತಾಲೂಕಿನ ಅವರ್ಗುಪ್ಪ ಗ್ರಾಮದಲ್ಲಿ ವಾಸ ಮಾಡೋರು. ಇವ್ರ ಮನೆಯಲ್ಲಿ ಇವ್ರ ಮರ್ಡರ್ ಅಲ್ಲಿ ಇವರು ಮೃತಪಟ್ಟಿರ್ತಾರೆ. ಇವರು ಗಂಡನಾದ ವಸಂತ್ ತಂದೆ ಜಟ್ಟಾ ನಾಯಕ್ 43 ವರ್ಷದವರು. ಆಮೇಲೆ ಇನ್ನ ಇಬ್ಬರಿಗೆ ಗಾಯಗೊಂಡಿರುತ್ತೆ. ಮಹೇಶ್ ಜಟ್ಟಿಯಾ ನಾಯಕ್ 37 ವರ್ಷ, ಅವ್ರ ತಮ್ಮ ಇರ್ತಾರೆ ವಸಂತ್ ಅವರು. ಆಮೇಲೆ ಅವ್ರ ಪಕ್ಕದ ಮನೆಯವರಾದ ಕುಮಾರ್ ಕೂಡ ತಂದೆ ನಾರಾಯಣ್ ನಾಯಕ್ 35 ವರ್ಷ, ಇವ್ರಿಗೂ ಕೂಡ ಗಾಯ ಆಗಿರುತ್ತೆ. ಇದ್ರಲ್ಲಿ ಘಟನೆ ಏನ್ ನಡೆದಿರುತ್ತೆ ಅಂದ್ರೆ, ಫಿರ್ಯಾದಿ ಅವ್ರ ಕಂಪ್ಲೇಂಟ್ ಏನ್ ನೀಡಿರ್ತಾರೆ ಅಂದ್ರೆ, ಇವ್ರ ಗಂಡ ವಸಂತ್ ನಾಯಕ್ ಅವರ ತಮ್ಮ ಮಹೇಶ್ ನಾಯಕ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು 2 ತಿಂಗಳಾಗಿರುತ್ತೆ ಇಲ್ಲಿ ಅರ್ಗುಪ್ಪಾಗಿ ಬಂದು. ಇವ್ರಿಗೆ ಮದುವೆ ಸುಚಿತ್ರ ಅನ್ನೋರಿಗೆ ಮದುವೆ ಆಗಿ 2 ಹೆಣ್ಮಕ್ಳು ಇರ್ತಾರೆ, ಸುಮಶ್ರೀ ಮತ್ತೆ ಅಮೃತ ಅಂತ. ಆಮೇಲೆ ಇವ್ರ ತಂದೆಯವರ ಮಹೇಶ್ ಮತ್ತೆ ಅವ್ರ ಹೆಂಡತಿಯವರು ಸೆಪರೇಟ್ ಆಗಿ ಒಂದು 6 ತಿಂಗಳಾಗಿರುತ್ತೆ. ಅದರಲ್ಲಿ ಅವರು ಸುಚಿತ್ರ ಅನ್ನೋರು ಅವರು ಮತ್ತೆ ಅವ್ರ 2 ಮಕ್ಕಳು ಸೇರಿ ಇಲ್ಲಿ ಸಿದ್ದಾಪುರಲ್ಲಿ ಕಮಲಾಕರ್ ಸ್ವಾಮಿ ಅಂತ ಅವ್ರ ಮನೆಯಲ್ಲಿ ವಾಸ ಇರ್ತಾರೆ. ಸೊ ಇದರಿಂದ ಇವ್ರಿಗೆ ಇದ್ದಿದ್ದ ಮಗಳು ಆದ ಸುಮಶ್ರೀ ಅನ್ನೋರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಇವರು ಸುಮಶ್ರೀ ಅವರಿಗೆ ತಾಯಿ ಸುಚಿತ್ರ ಮತ್ತೆ ಕಮಲಾಕರ್ ಸ್ವಾಮೀಜಿ ಅವರು ತೊಂದರೆ ಮತ್ತೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಏನಂದ್ರೆ, ನೀನು ನಿಮ್ಮ ತಂದೆಯವ್ರ ಜೊತೆ ಹೋಗಿರೋ, ಇಲ್ಲಿ ಇರೋದು ಬೇಡ, ಇಲ್ಲ ಇದ್ರೆ ನಿಮ್ಗೆ ವಿಷ ಹಾಕಿ ಸಾಯಿಸ್ತೀನಿ ಅಂತ ಹೆದರಿಕೆ ಕೊಟ್ಟಿರ್ತಾರೆ. ಇದರಿಂದಾಗಿ ಸುಮಶ್ರೀ ಅವರು ಈ ಮಾಹಿತಿಯನ್ನು ಅವ್ರ ತಂದೆಗೆ ಕೊಟ್ಟಿರ್ತಾರೆ, ಮಹೇಶ್ ಅವರಿಗೆ. ಮಹೇಶ್ ಅವರು ಅವ್ರ ಮಗಳನ್ನ ಇಲ್ಲಿ ಕರ್ಸ್ಕೊಂಡಿರ್ತಾರೆ. ಇಲ್ಲಿ ಕರ್ಸ್ಕೊಂಡಿದ್ದ ಬಳಿಕ ಏನಾಗುತ್ತೆ ಅಂದ್ರೆ, ಸುಚಿತ್ರ ಅವರು ಮತ್ತೆ ಅವ್ರ ತಂದೆ ಲೋಕನಾಥ್, ಆಮೇಲೆ ಇವರು ಕಮಲಾಕರ್ ಮತ್ತೆ ಇನ್ನ ಉಳಿದ 4 ಜನ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ವಾಗ್ವಾದ ಆಗುತ್ತೆ. ಇವ್ರು ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಬಂದು ಇಲ್ಲಿ ವಾಗ್ವಾದ ಆಗುತ್ತೆ. ಈ ವಾಗ್ವಾದ ಆಗೋ ಸಮಯದಲ್ಲಿ ಅದರಲ್ಲಿ ಇನ್ನು ಉಳಿದ ಇವರಲ್ಲಿ ಒಬ್ಬರು 4 ಜನ ಅನ್ಯ ವ್ಯಕ್ತಿಗಳು ಬಂದು ಇದರಲ್ಲಿ ಅವ್ರ ಜೊತೆ ಬಂದಿರೋರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆಯಲ್ಲಿ ವಸಂತ್ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಂತಾರೆ. ಆಮೇಲೆ ಇದ್ರ ಜೊತೆಗೆ ಮಹೇಶ್ ಮತ್ತೆ ಕುಮಾರ್ ಅವರು ಕೂಡ ಗಾಯ ಆಗಿರುತ್ತೆ. ಇಮಿಡಿಯೇಟ್ಲಿ ಅವ್ರಿಗೆ ಇಲ್ಲಿಂದ ಚಿಕಿತ್ಸೆಗಾಗಿ ಶಿವಮೊಗ್ಗಗೆ ಕರ್ಕೊಂಡು ಹೋಗಿರ್ತಾರೆ. ಇದ್ರ ಜೊತೆಗೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಕೂಡ ಬಂದು ಅಟೆಂಡ್ ಮಾಡಿ ಆರೋಪಿಗಳಾದ 7 ಜನ ಯಾರು ಈ ಕಂಪ್ಲೇಂಟ್ ಅಲ್ಲಿ ನೀಡಿದಂಗೆ ಸುಚಿತ್ರ ಅವರು, ಅವ್ರ ತಂದೆ ಲೋಕನಾಥ್ ಚೌಡಪ್ಪ, ಕಮಲಾಕರ್ ಸ್ವಾಮಿ, ಆಮೇಲೆ ಇನ್ನ ಅಪರಿಚಿತರ 4 ಜನ ಇದ್ರು, ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡಿದ್ದೇವೆ. ಆಮೇಲೆ ಇನ್ನ ತನಿಖೆ ನಡೀತಾ ಇದೆ. ಅಪರಿಚಿತ 4 ಜನ ಎಲ್ಲಿ
ಇವರೆಲ್ಲರೂ ಶಿವಮೊಗ್ಗದಿಂದ ಬಂದವರು. ಸೊ ಇವ್ರದ್ದು ವಾಸ ಇಲ್ಲಿ ಸಿದ್ದಾಪುರದಲ್ಲಿಲ್ಲ, ಶಿವಮೊಗ್ಗದಲ್ಲಿರೋರು. ಇಲ್ಲಿ ಅವರು ಗಂಡ ಹೆಂಡತಿ ಸಮಸ್ಯೆಯಲ್ಲಿ ಅವರು ಆಚೆ ಇರೋರು ಕೂಡ ಬಂದಿದ್ದಾರೆ. ಅದು ನಾವು ಎನ್ಕ್ವೈರಿ ಮಾಡ್ತೀವಿ, ನಾವು ಹೋಗ್ತೀವಿ ಡೀಟೇಲ್ ಅವ್ರದ್ದು ಏನು ಅವರು ಚಾಕು ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೀವೇನಾದ್ರೂ ವಶಪಡಿಸ್ಕೊಂಡಿದ್ದಾರೆ? ನಾವು ಮಾಡ್ತಾ ಇದ್ದೀವಿ, ಇನ್ನು ತನಿಖೆ ನಡೀತಾ ಇದೆ. ಈಗೇನು ಸರ್ ಮೇಲ್ನೋಟಕ್ಕೆ ಇಂಟೆನ್ಷನ್ ಏನಿತ್ತು, ಯಾಕೆ ಆ ಥರ ಮಾಡಿದ್ರು ಅಂತ ಏನಾದ್ರು? ಇವಾಗ ಮೇಲ್ನೋಟಕ್ಕೆ ಏನಂದ್ರೆ ಇವರು ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ತಂದೆ ಜೊತೆ ಜಗಳ ಆಡೋಕ್ಕೋಸ್ಕರ ಅವರು ತಾಯಿಯವರು ಬಂದಿದ್ದಾರೆ, ಇವ್ರನ್ನೆಲ್ಲರನ್ನು ಕರ್ಕೊಂಡು. ಆ ಜಗಳ ಟೈಮಲ್ಲಿ ಇವರು ಚಾಕು ತಗೊಂಡು ಬಂದು ಅದರಲ್ಲಿ ಇದು ಮಾಡಿದ್ದಾರೆ, ಅವರು ಇಂಜುರಿ ಮಾಡಿ ಕೊಲೆ ಮಾಡಿದ್ದಾರೆ. ನೋಡಿದ್ರೆ ಪ್ರೀ ಪ್ಲಾನ್ ಇತ್ತ ಅಂತ ಜಗಳ ಮಾಡೋರು ಬಂದವರು ಸುಮ್ಮನೆ ಬರೀ ಬರ್ತಾರೆ. ಹೌದು, ವೆಪನ್ ಇಟ್ಕೊಂಡು ಬರ್ತಾರೆ. ಅದು ವೆಪನ್ ಇಟ್ಕೊಂಡು ಬಂದಿದ್ದಾರೆ. ಸೊ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಆತ್ಮಿಕ ಗೊತ್ತಾಗಿರೋದು ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾರೆ. ಕಾರಲ್ಲಿ ಉದ್ದೇಶವಾಗಿ ನಾಟ್ ರಿಲೇಟೆಡ್ ಪರ್ಸನ್ಸ್ ಕೂಡ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ಎಕ್ಸಾಕ್ಟ್ಲಿ ಇವ್ರಿಗೂ ಏನ್ ಸಂಬಂಧ ಇತ್ತು ಅಂತ ಕೂಡ 4 ಜನಕ್ಕೆ ಏನ್ ಸಂಬಂಧ, ಅವ್ರು ಹೆಂಗ್ ಬಂದ್ರು, ಮತ್ತೆ ಅವರು ಯಾಕೆ ಜಾಯ್ನ್ ಆದ್ರು, ಏನ್ ಉದ್ದೇಶ ಇದೆ ಇವ್ರ ಜೊತೆ ಬರೋದಕ್ಕೆ, ಇವ್ರ ಸಮಸ್ಯೆ ಬೇರೆ ಏನಾದ್ರು ಇದೆ ಅನ್ನೋದು ತನಿಖೆ ಮಾಡ್ತಾ ಇದ್ದೀವಿ. ಮಗಳ ಹೇಳಿಕೆ ಪ್ರಕಾರ ಅವ್ರು ತಂದೆ ಜೊತೆಗೆ ಹೋಗಿರುವಂತ ತಾಯಿನೇ ಹೇಳಿರ್ತಾಳೆ. ಸೊ ಮಗಳು ಬಂದು ಈಗ ತಂದೆ ಜೊತೆ ಇದ್ರು ಮತ್ತೆ ಅವ್ರು ಬಂದು ಹಲ್ಲೆ ತಾಯಿ ಬಿಡೋದಿಲ್ಲ. ಸೊ ಅದ್ರ ಹಿಂದೆ ಏನಾದ್ರು ಕಾರಣಗಳಿರ್ತಾವೆ? ಅದೇ ನಾವು ಇನ್ನ ತನಿಖೆ ನಡೀತಾ ಇತ್ತು. ಸೊ ನಾವು ಇದನ್ನ ತನಿಖೆ ಮಾಡ್ತೀವಿ ಡೀಟೇಲ್ ಆಗಿ. ಈಗ ಏನಿರೋದು ಕಂಪ್ಲೇಂಟ್ ಅಲ್ಲಿ ಏನಂದ್ರೆ ಇವರು ಕಮಲಾಕರ್ ಜೊತೆಗೆ ಅವರು ಸುಚಿತ್ರಾ ಅನ್ನೋರ ಜೊತೆ ಸಂಬಂಧ ಇತ್ತು ಅಂತ. ಸೊ ಅವ್ರ ಮನೆಯಲ್ಲೇ ಇದ್ದಿದ್ದಾರೆ. ಸೊ ಮಕ್ಕಳಿಗೆ ಅದು ಇಷ್ಟ ಆಗಿಲ್ಲ, ಅದರಿಂದ ಅವ್ರಿಗೆ ಮನಸ್ತಾಪ ಆಗಿ ಮತ್ತೆ ಮನೆಗೆ ಅವ್ರ ತಾಯಿ ಮತ್ತೆ ಕಮಲಾಕರ್ ಅವರು ಟಾರ್ಚರ್ ಮಾಡ್ತಾ ಇದ್ದಿದ್ರು ಅಂತ ಇರೋದಕ್ಕೋಸ್ಕರ ಮಗಳು ಇಲ್ಲಿ ಸಿದ್ದಾಪುರ ತಂದೆ ಹತ್ರ ಬಂದಿದ್ದಾರೆ ಅಂತ. ಸೊ ಅವ್ರದ್ದು ಈ ಪಾತ್ರ ಇದೆ. ನೆನ್ನೆನೆ ಬಂದಿದ್ದಾರೆ ಅವರು, ಮಗಳು ನೆನ್ನೆನೆ ಬಂದಿದ್ದಾರೆ ಬಸ್ಸಲ್ಲಿ. ಬಂದಿದ್ದು ಸಂಜೆನೆ ರಾತ್ರಿನೇ ಈ ಘಟನೆ ನಡೆದಿದೆ. ಸರ್ ನಮಗೂ ಬಂದು ಬೇರೆಯವ್ರು ಹೇಳಿದ್ದು ನಿನ್ನೆನೇನೋ ಕಂಪ್ಲೇಂಟ್ ಮಾಡಿದ್ದಾರಂತೆ ಅವ್ರಿಗೆ ತಂದೆ ಠಾಣೆಗೆ ಬಂದು ಅದೇನ್ ನಡೆದಿದೆ ಅಂದ್ರೆ ಮಗಳು ಸುಮಿತ್ರಾ ಅವರು ಮೈನರ್ ಇದ್ದಾರೆ. ಸೊ ಆ ಟೈಮಲ್ಲಿ ಅವರು ಇಲ್ಲಿ ತಂದೆ ಜೊತೆ ಬರಬೇಕಂದ್ರೆ ಬಂದಿದ್ದಾರೆ. ಇಲ್ಲಿಂದ ಅವರು ಠಾಣೆಗೆ ಬಂದಿದ ನಂತರ ಅವ್ರು ಹೇಳಿದ್ದಾರೆ ನಮ್ಮ ತಂದೆ ಜೊತೆ ಇರಬೇಕು ಅಂತ. ಸೊ ಹೆಣ್ಮಕ್ಳು ಇರೋದ್ರಿಂದ ಮೈನರ್ ಇರೋದ್ರಿಂದ ಅವ್ರಿಗೆ CWC ಇದೆ, ಚೈಲ್ಡ್ ವೆಲ್ಫೇರ್ ಆಫೀಸರ್, ಅವ್ರ ಹತ್ರ ಸಿರಿಸಿ ಕರ್ಕೊಂಡು ಹೋಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ವಾಪಸ್ ಬಂದು ಅವ್ರ ತಂದೆ ಜೊತೆ ಇರೋದು ಬೇಕು ಅಂತ ಅವರು ವಾಪಸ್ ತಂದೆ ಜೊತೆ ಇದ್ದಿದ್ದಾರೆ. ಇವಾಗ ಅವ್ರಿಗೂ ಕೂಡ ಮನೇಲಿ, ಯಾಕಂದ್ರೆ ಇವಾಗ ಅವರು ಬೇಡ ಅಂದಿದ್ದವರು ತಿರ್ಗಾ ಯಾಕೆ ಬಂದ್ರು ಅನ್ನೋದು ಕೂಡ ಈಗ ನಾವು ವಿಚಾರಣೆ ಮಾಡಬೇಕು. ಇದು ಕಂಪ್ಲೇಂಟ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಅದೇ 23/26 ಇದು ಮಾಡೋ ಪ್ರಕಾರ ಆಲ್ರೆಡಿ ಕಂಪ್ಲೇಂಟ್ ಮಾಡಿದೆ. ಮತ್ತೆ ಟ್ರೀಟ್ಮೆಂಟ್ ಇರಲಿ, ಪ್ರೊಸೀಜರ್ ಎಲ್ಲನೂ ನಾವು ಇನ್ಕ್ವೆಸ್ಟ್ ಮತ್ತೆ ಇವರು ಮಹೇಶ್ ಮತ್ತೆ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ವಸಂತ್ ಜಟ್ಟೆ ನಾಯಕ್ ಅವರು ಕಾರವಾರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಗೆ ಅವರು ಬಾಡಿ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ಗೆ, ಮತ್ತೆ ಅಲ್ಲಿ ಮಾಡ್ತಾ ಇದ್ದಾರೆ ಕಾರವಾರ. ಈಗ ಮಹೇಶ್ ಮೇಲೆ ಮತ್ತೆ ಅಟ್ಯಾಕ್ ಆಗ್ಬಹುದು ಅಂತ ಸಾಧ್ಯತೆ ಇದೆ. ಗಂಡ ಅವರು ಯಾರ್ಯಾರು ಇದು ಪ್ರಕರಣದಲ್ಲಿ ಬಂದಿರೋರು ಎಲ್ಲಾನು ನಾವು ತಗೊಂಡಿದ್ದೀವಿ. ಈಗ ಅವರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ಮಹೇಶ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಈಗ ಅವ್ರಿಗೆ ಪ್ರೊಟೆಕ್ಷನ್ ಇದೆಯಾ ಅಂತ ಈಗ ಹಾಸ್ಪಿಟಲ್ ಅಲ್ಲಿ ನಾವು ಸಿಬ್ಬಂದಿ ಕಳಿಸ್ಕೊಟ್ಟಿದ್ದೀವಿ. ಸಾಧ್ಯತೆ ಇದೆಯಲ್ಲ ಅಟ್ಯಾಕ್ ಆಗೋ ಸಾಧ್ಯ ಇಲ್ಲ ಅದ್ರದ್ದು ಏನಿಲ್ಲ. ಇವಾಗ ಯಾರು ಬಂದಿದ್ದಾರೆ ಅವ್ರು ಸ್ಟಾರ್ಟಿಂಗ್ ಇಮಿಡಿಯೇಟ್ ಆಗಿ ಆಗಿಲ್ಲ. ನಮ್ಗೆ ಗೊತ್ತಾಗಿದ್ದಾಗೆ ಏನಂದ್ರೆ ಆಗಿ ಬಂದಿದ ತಕ್ಷಣ ಅಟ್ಯಾಕ್ ಆಗಿಲ್ಲ, ಗಲಾಟೆ ಆಗಿದೆ, ಊರಲ್ಲಿ ಎಲ್ಲ ಜನ ಸೇರಿದ್ದಾರೆ, ಅದು ಸಮಯ ತಗೊಂಡಿದೆ. ಇಮಿಡಿಯೇಟ್ ಆಗಿ ಆ ತರದ್ ಆಗಿಲ್ಲ. ಜಗಳ ಜಾಸ್ತಿ ಆದ್ಮೇಲೆ ಇವರು ಒಬ್ರು ಬಂದು ಅದರಲ್ಲಿ ಸುಮಾರು ಎಷ್ಟು ಗಂಟೆಗೆ ಆಗಿರೋದು ಸ್ಟಾರ್ಟ್ ಆಗಿರೋದು? ಇದು ಸ್ಟಾರ್ಟ್ ಆಗಿರೋದು 9:30 ಮರ್ಡರ್ ಆಗಿರೋದು ಅದೇ ಪೀರಿಯಡ್ 9:30 ಜಗಳ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಆ ಜಗಳದಲ್ಲಿ ಎಲ್ಲ ಜನ ಸೇರಿದ ಮಧ್ಯದಲ್ಲಿ ಒಬ್ಬ ಬಂದು ಇದು ಮಾಡಿ ಅವರದಲ್ಲೇ 7 ಜನ ಅದನ್ನು ನಾವು ತನಿಖೆ ಮಾಡ್ತೀವಿ ಎಕ್ಸಾಕ್ಟ್.